ಮಠಾಧೀಶರ ಒಕ್ಕೂಟದಿಂದ ಟಿಕೆಟ್ಗಾಗಿ ಮನವಿಯನ್ನ ಮಾಡಿಕೊಳ್ಳಲಾಗಿದೆ. ಈ ಕುರಿತಂತೆ ನಮ್ಮ ಪ್ರತಿನಿಧಿ ಅನಿಲ್ ಕುಮಾರ್ ಸಮಗ್ರವಾಗಿ ವರದಿ ಮಾಡಿದ್ದಾರೆ. ಬನ್ನಿ ನೋಡೋಣ. ಲೋಕಸಭಾ ಚುನಾವಣೆ ಸಿದ್ಧತೆಯಲ್ಲಿ ಇರುವಂತದ್ದು. ಆದರೆ ಆಕಾಂಕ್ಷಿಗಳು ಕೂಡ ಎಲ್ಲ ರೀತಿಯಾದಂಥ ಸಿದ್ಧತೆಗಳು ಮಾಡಿಕೊಡೋದಾದ್ರೆ, ಇನ್ನೊಂದು ಕಡೆ ಬೀದರ್ನಲ್ಲಿ ಸ್ವಾಮೀಜಿಗಳು ಕೂಡ ಮುಂದಿನ ಲೋಕಸಭಾ ಚುನಾವಣೆಗೆ ನಿಂತ್ಕೊಳ್ಬೇಕಂತೇಳಿ ಆಕಾಂಕ್ಷಿಯಾಗಿ ಇವತ್ತು ಮುಖಂಡರನ್ನು ಭೇಟಿಯಾಗುವಂಥ ಸಂದರ್ಭ ಎದುರಾಗಿರುವಂಥದ್ದು. ಇನ್ನೂ ಒಂದು ಕಡೆ ಏನು ಬೀದರ್ನ ಅಲ್ಲಿರುವಂಥ ಕೇಂದ್ರ ಸಚಿವರಾದಂಥ ಭರತ್ ಖೋಬಾ ಅವರು ಕೂಡ ಇದ್ರೂ ಕೂಡ ಬಿಜೆಪಿ ಪಕ್ಷದಲ್ಲಿ ಅಲ್ಲಿರುವಂಥ ಮಠಾಧೀಶರು ಮಾತ್ರ ಅವರಿಗೆ ಅಲ್ಲಿ ಮೇಲಿನ ಬಿಜೆಪಿ ಮುಖಂಡರಿಗೆ ನಮಗೆ ಅಲ್ಲಿ ಟಿಕೆಟ್ ಆಕಾಂಕ್ಷಿಯಾಗಿ ಇದ್ದೀವಿ, ನಮಗೆ ಟಿಕೆಟ್ ಕೊಡಿ, ನಾವು ಮುಂದಿನ ದಿನಗಳಲ್ಲಿ ಬೀದರ್ ಅಭಿವೃದ್ಧಿಗೆ ಮುಂದಾಗ್ತೀವಿ ಅಂತೇಳಿ ಹೇಳ್ತಾ ಇರುವಂಥದ್ದು. 45ಕ್ಕೂ ಹೆಚ್ಚು ಮಠಾಧೀಶರು ಕೂಡ ಏನು ಅಲ್ಲಿ ಸ್ವಾಮೀಜಿಗಳನ್ನ ಇಲ್ಲಿ ಮುಖಂಡರನ್ನ ಭೇಟಿಯಾಗಿರುವಂಥದ್ದು. ಆ ಸ್ವಾಮೀಜಿಗಳು ನಮ್ಮ ಜೊತೆಗಿದ್ದಾರೆ, ಅವ್ರನ್ನೇ ಮಾತಾಡಿಸುವಂಥ ಪ್ರಯತ್ನ ಮಾಡ್ತೀನಿ. ಸರಿ, ಯಾವ ರೀತಿ ಅಭಿವೃದ್ಧಿ ಆಗ್ಬೇಕಂತೀರಿ? ಯಾಕೆ ಇವಾಗ ಕೇಂದ್ರ ಸಚಿವರು ಇದ್ರೂ ಕೂಡ ನೀವು ಟಿಕೆಟ್ ಆಕಾಂಕ್ಷಿಯಾಗಿ ಕೇಳ್ತಾ ಇದ್ದೀರಿ ಅಂತ? ಮೊದಲನೆಯದಾಗಿ ಕ್ಷೇತ್ರದ ಜನ ಹೊಸ ವ್ಯಕ್ತಿಗೆ ಮನ್ನಣೆ ಕೊಡ್ತಾ ಇದ್ದಾರೆ. ನಮಗೆ ಹೊಸ ವ್ಯಕ್ತಿ ಬೇಕು, ಅದು ನಾವು ಹೇಳ್ತಕ್ಕಂಥದ್ದೆಲ್ಲ ಹಲವಾರು ಟಿ ವಿಯಲ್ಲಿ ಬಂದಿದೆ. ಹಾಗಾಗಿ ನಾವು ಒಬ್ಬರು ನಮ್ಮ ಬೀದರ್ ಜಿಲ್ಲೆಯಿಂದ ಒಬ್ಬರು ಸ್ವಾಮೀಜಿ ಕಳಿಸ್ಬೇಕನ್ನೋಕ್ಕಂಥದ್ದು ಭಾಳ ಮುಖ್ಯವಾಗಿರ್ತಕ್ಕಂಥದ್ದು. ನಾವೆಲ್ಲ ಮಠಾಧೀಶರು ತೀರ್ಮಾನ ತಗೊಳ್ಕೊಂಡು ಸುಮಾರು 2 ವರ್ಷದಿಂದ ಇವಾಗ ನಾವೆಲ್ಲ ಅಡ್ಡಾಡ್ತಾ ಇದ್ದೀವಿ. ನಮ್ಮ ಬೀದರ್ ಜಿಲ್ಲೆಯಲ್ಲಿ ಹಲವಾರು ಸಮಸ್ಯೆಗಳಿದ್ದಾವೆ. ಉದ್ಯೋಗ ಇರ್ಬೋದು, ಮೂಲಭೂತ ಸೌಕರ್ಯಗಳಿರ್ಬೋದು, ವಿದ್ಯಾ ಇರ್ಬೋದು, ಹಲವಾರು ಸಮಸ್ಯೆಗಳಿದ್ದಾವೆ. ಆ ಸಮಸ್ಯೆಗಳಿಗೆ ರಾಜಕೀಯಗಳು ಈಗ ಸ್ವಾಮೀಜಿಯವರು ಅದಾರೆ, ಅವ್ರಿಗೇನು ಹೆಂಡ್ರಿಲ್ಲ ಮಕ್ಕಳಿಲ್ಲ, ಮಠ ಒಂದೇ, ಸಮಾಜ ಮಠ. ರಾಜಕೀಯದಾಗ ಇದ್ರೂ ಅಷ್ಟೇ, ಮಠದಾಗ ಇದ್ದರೂ ಅಷ್ಟೇ. ರಾಜಕೀಯದಾಗ ಬಂದರೆ ಇನ್ನೂ ಹೆಚ್ಚಿಗೆ ಕೆಲಸ ಮಾಡೋಕ್ಕೆ ಅವರಿಗೆ ಶಕ್ತಿ ಬರ್ತದೆ ಅನ್ನೋ ಒಂದು ಉದ್ದೇಶಕ್ಕಾಗಿ ಅವರಿಗೆ ನಾವು ಆಯ್ಕೆ ಮಾಡಿದ್ದೀವಿ. ಮತ್ತು ನಾವು MP ಟಿಕೆಟಿಗೆ ಬಲವಾದ ಆಕಾಂಕ್ಷಿಗಳಿದ್ದೀವಿ. ನಾವು ದಿಲ್ಲಿಗೂ ಕೂಡ ಹೋಗ್ಲಿಕ್ಕೆ ತಯಾರು ಮಾಡಿದ್ದೀವಿ. ಕೇಂದ್ರ ನಾಯಕರಿಗೂ ಭೇಟಿ ಮಾಡ್ತೀವಿ, ಸ್ಟೇಟದ ನಾಯಕರಿಗೂ ಭೇಟಿ. ಮುಖ್ಯವಾಗಿ ಕ್ಷೇತ್ರದ ಜನ ಹೊಸ ಮುಖವನ್ನು ಬಯಸ್ತಾ ಇದೆ. ಆಕಾಂಕ್ಷಿ ಕೂಡ ನಮ್ಮ ಜೊತೆಗೆ ಇರುವಂಥದ್ದು, ಅವ್ರನ್ನೇ ಮಾತಾಡಿಸುವಂಥ ಪ್ರಯತ್ನ ಮಾಡ್ತೀನಿ. ಸ್ವಾಮೀಜಿಗಳೇ, ಯಾಕಂದ್ರೆ ಕೇಂದ್ರ ಸಚಿವರು ಇರುವಂಥದ್ದು ಬಿಜೆಪಿಯಲ್ಲಿ, ಅಂಥದ್ದು ಬಿಟ್ಟು ನೀವು ಅಭಿವೃದ್ಧಿ ಯಾವ ರೀತಿ ಕಾಣ್ತೀರಂತಲ್ಲಿ? ಅಭಿವೃದ್ಧಿ ಕಾರಣದ ವಿಚಾರ ನಮಗಿಲ್ಲ. ನಮಗೆ ಟಿಕೆಟ್ ಬೇಕು, ಅಪೇಕ್ಷೆ ಮಾಡ್ತಾಯಿದ್ದೆ ಅಷ್ಟೇ. ನಾವು ಒಂದು ಸಲ ಟಿಕೆಟ್ ಕೊಡಬೇಕು, ನಾವೆಲ್ಲ ಸ್ವಾಮೀಜಿ ಅಪೇಕ್ಷೆ, ನಮ್ಮ ಜನರ ಅಪೇಕ್ಷೆ ಮಾಡ್ತಾಯಿದ್ದೆ ಅಷ್ಟೇ. ಅಲ್ಲ, ಯಾವ ರೀತಿ ಅಭಿವೃದ್ಧಿಗೆ ಮುಂದಾಗ್ತೀರಂತ? ಯಾಕಂದ್ರೆ ನಾಳೆ ಮುಂದಿನ ದಿನಗಳಲ್ಲಿ ಟಿಕೆಟ್ ಸಿಕ್ತಂತಂದ್ರೆ ಇವಾಗ ಯಾಕಂದ್ರೆ ಕೇಂದ್ರ ಸಚಿವರು ಮತ್ತೆ ಬಿಜೆಪಿ ಸರ್ಕಾರ ಇರುವಂಥದ್ದು ಕೇಂದ್ರದಲ್ಲಿ ಅವರು ಯಾವ ರೀತಿ ಅಭಿವೃದ್ಧಿ ಮಾಡಿದ್ದಾರೆ, ನೀವು ಅದಕ್ಕಿಂತ ಬದಲಾಗಿ ಏನು ಜನರು ಬಯಸ್ತಾ ಇದ್ದಾರೆ ಅಂತ? ಅಲ್ಲಿ ಜನರು ಏನು ಬಯಸ್ತಾ ಇದ್ದಾರೆ ಅಂದರೆ, ನಾವು ರೈತರ ಪರವಾಗಿರ್ತಕ್ಕಂಥವ್ರು, ನಾವು ಸ್ವತಃ ರೈತರಾಗಿ ಸ್ವಾಮಿಗಳಾಗಿದ್ದರೂ ಕೂಡ ರೈತಾಪಿ ಜನ. ನಾವು ದಿನಾಲೂ ಇವತ್ತಿಗೂ ಕೂಡ ಹೊಲದಲ್ಲಿ ಕೆಲಸ ಮಾಡ್ತೀವಿ ನಾವು. ಅದು ಕೂಡ ರೈತರಿಗೆ ಭಾಳ ತ್ರಾಸಿದೆ ಇವತ್ತಿನ ದಿನಮಾನಗಳಲ್ಲಿ. ಇವತ್ತು ಬೆಳೆ ಇರ್ಬೋದು, ಬೆಳೆಯಿಂದ ಕೀಟನಾಶಕಗಳಿರ್ಬೋದು, ಹಾಗೂ ಪ್ರಬಲ ಆಗಿರ್ತಕ್ಕಂಥ ಅದಕ್ಕೆ ಬೆಲೆ ಇಲ್ಲ, ಬೆಲೆ ಇದ್ದರೆ ಅದು ಮಳೆ ಇಲ್ಲ, ಮಳೆ ಇದ್ರೆ ನೀರಿಲ್ಲ. ಈ ರೀತಿಯಾಗಿರ್ತಕ್ಕಂಥ ನಮ್ಮ ರೈತರಿಗೆ ತೊಂದರೆಗಳಿದ್ದಾವೆ. ಆ ತೊಂದರೆಗಳು ಕೇಂದ್ರದಿಂದ ಏನಾದರೂ ಇನ್ನೂ ಹೆಚ್ಚಿನ ರೀತಿ ಇರ್ತಕ್ಕಂಥ ಅನುಕೂಲಗಳು ಸಿಕ್ಕರೆ ಅವುಗಳ ತೊಂದರೆ ರೈತರಿಗೆ ಮುಟ್ಟಿಸಬೇಕು. ನಿರುದ್ಯೋಗಿತ ನಾವು ನಮ್ಮಲ್ಲಿ ಆ ನಿರುದ್ಯೋಗಿತನ ದೂರ ಆಗಬೇಕು, ಇನ್ನೂ ಹಳ್ಳಿಗಳು ಸುಧಾರಣೆ ಆಗಬೇಕಂತಕ್ಕಂಥ ಉದ್ದೇಶ ನಾವೆಲ್ಲ ಸ್ವಾಮಿ ಇಟ್ಟುಕೊಂಡು ಮುಂದೆ ಬಂದಿದ್ದೇವೆ. ಅಲ್ಲ, ಸ್ವಾಮಿಗಳಿಂದ ಸಾಕಷ್ಟು ಜನರು ಕಲಿಯುವಂಥದ್ದು ಕೆಲಸಗಳು ಇರುತ್ತೆ, ರಾಜಕೀಯದಿಂದ ಸಾಕಷ್ಟು ಅನ್ಯಾಯ ಆಗ್ತಾ ಇದೆ, ಸಮಸ್ಯೆಗಳಾಗ್ತಾ ಇದೆ, ಭ್ರಷ್ಟಾಚಾರ ಆಗ್ತಾ ಇದೆ ಅಂತಂದರೆ ಸ್ವಾಮಿಗಳೇ ಇವತ್ತು ರಾಜಕೀಯಕ್ಕೆ ಬಂದರೆ ಮುಂದಿನ ದಿನಗಳಲ್ಲಿ ದೇಶದ ಪರಿಸ್ಥಿತಿ ಹೇಗೆ ಅಂತ? ಈಗ ಸ್ವಾಮಿ ಎಷ್ಟು ಜನ ರಾಜಕೀಯ ಬಂದಿಲ್ಲ, ಅಲ್ಲಿ ಒಳ್ಳೆಯದಾಗಿದೆ ಇಲ್ಲ. ಇವತ್ತು ಯೋಗಿ ಇರ್ಬೋದು, ಬಾಲಯೋಗಿ ನಾಯಕ ಇರ್ಬೋದು, ನಮ್ಮ ಅನೇಕ ಸ್ವಾಮಿಗಳು ನಮ್ಮ BJPಯಲ್ಲಿ ಭಾಗವಹಿಸಿದ್ದಾರೆ. ಅವ್ರಿಗೆ ಉತ್ತೇಜ ಕೆಲಸ ಮಾಡಿದ್ದಾರೆ ಹಳ್ಳಿಗಳಲ್ಲಿ. ಆ ರೀತಿ ನಾವು ಕೂಡ ಇನ್ನೂ ಹೆಚ್ಚಿನ ಕೆಲಸ ಮಾಡಬೇಕಂತ ಉದ್ದೇಶ ಬಂದಿದ್ದೇವೆ. ಇವತ್ತು ಯಾರ್ಯಾರನ್ನ ಮೀಟ್ ಆಗಿದ್ರಂತ ನೀವು? ನಾವು ವಿಜೇಂದ್ರ, ನಮ್ಮ ಇವತ್ತಿನ ಕರ್ನಾಟಕದ BJP ಅಧ್ಯಕ್ಷರಿರ್ತಕ್ಕಂಥ ಶ್ರೀಮಾನ್ ವಿಜೇಂದ್ರ ಅವರನ್ನು, ಅವ್ರ ತಂದೆಯವರಿರ್ತಕ್ಕಂಥ ಶ್ರೀಮಾನ್ಯ ಯಡಿಯೂರಪ್ಪ ಅವರನ್ನು ಭೇಟಿಯಾಗಿದ್ದೇವೆ. ಇವತ್ತಿನ ದಿವಸ ನಮ್ಮ ಕೇಂದ್ರ ಸಚಿವರಿರ್ತಕ್ಕಂಥ ಪ್ರಹ್ಲಾದ್ ಜೋಶಿ ಅವರನ್ನ ಭೇಟಿಯಾಗಿದ್ದೇವೆ. ಎಲ್ಲರನ್ನು ಭೇಟಿಯಾಗಿದ್ದೇವೆ. ಇದಿಷ್ಟು ಸ್ವಾಮೀಜಿಯವರ ಮಾತಾಗಿರುವಂಥದ್ದು. ಏನು ಮುಂದಿನ ದಿನಗಳಲ್ಲಿ ಸ್ವಾಮೀಜಿ ಆದರೆ ಸಾಕಷ್ಟು ಅಭಿವೃದ್ಧಿ ಹೊಂದಬೇಕಾಗುತ್ತೆ, ರಾಜಕೀಯದಲ್ಲಿ ಸಾಕಷ್ಟು ಗೊಂದಲಗಳು ಇದ್ದಾವೆ ಅಂತೇಳಿ ಇಲ್ಲಿರುವಂಥ ಸ್ವಾಮಿಗಳು ಹೇಳ್ತಾ ಇರುವಂಥದ್ದು. ಅನಿಲ್ ಕುಮಾರ್, ಜಿ ಕನ್ನಡ ನ್ಯೂಸ್, ರಾಯಚೂರು. ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.